ಹಾಯ್ ಗಾಯ್ಸ್, ಇವತ್ತು ನೀವು ನೋಡ್ತಾ ಇದ್ದೀರಾ ಫೋರ್ಡ್ ಎಂಡೆವರ್ನ ರಿವ್ಯೂ. ನೀವು ತುಂಬ ಜನ ಕೇಳ್ತಾ ಇದ್ದೀರಾ ಫಾರ್ಚುನರ್ನ ರಿವ್ಯೂ ನೋಡಿ. ಇದು ನೋಡ್ತಾ ಇದ್ದೀರಾ ಫೋರ್ಡ್ ಎಂಡೆವರ್ನ ಕೀ. ತುಂಬ ಕ್ಲಾಸಿ ಮತ್ತು ಮಿನಿಮಲ್ ಆಗಿದೆ, ಏನು ಜಾಸ್ತಿ ಬಟನ್ಸ್ ಏನೂ ಇಲ್ಲ. ಫಾರ್ಚುನರ್ನ ರಿವ್ಯೂ ನಿಮಗೆ ಇಲ್ಲಿ ಮೇಲೆ ಐ ಬಟನಲ್ಲಿ ಸಿಗುತ್ತೆ, ನೋಡ್ಬೋದು ನೀವು. ಹಾಗಾದರೆ ಫೋರ್ಡ್ ಎಂಡೆವರಿನ ಪ್ರೈಸಲ್ಲಿ ನೋಡೋದ್ರೆ 29 ಲಕ್ಷದಿಂದ 35 ಲಕ್ಷದವರೆಗಿದೆ, ಅಂದರೆ ಎಕ್ಸ್ ಶೋರೂಮ್. ಅದು ಆನ್ ರೋಡಲ್ಲಿ ನೋಡೋದ್ರೆ 37.7 ಲಕ್ಷದಿಂದ 42.3 ಲಕ್ಷ. ಬೆಂಗಳೂರು ಮತ್ತು ಮಂಗಳೂರು ಮತ್ತು ಇನ್ನೂ ಬೇರೆ ಡಿಸ್ಟ್ರಿಕ್ಸಲ್ಲೆಲ್ಲ ಅಷ್ಟೇ ಆಗುತ್ತೆ ಆನ್ ರೋಡ್. 3 ವೇರಿಯಂಟಲ್ಲಿ ಬರುತ್ತೆ ಫೋರ್ಡ್ ಎಂಡೆವರ್. ಟೈಟಾನಿಯಂ 2 ವೀಲ್ ಡ್ರೈವ್, ಟೈಟಾನಿಯಂ ಪ್ಲಸ್ 2 ವೀಲ್ ಡ್ರೈವ್ ಮತ್ತು ಟೈಟಾನಿಯಂ ಪ್ಲಸ್ 4 ವೀಲ್ ಡ್ರೈವ್ ಬರುತ್ತೆ. 3 ವೇರಿಯಂಟಲ್ಲಿ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇರೋದು, ಮ್ಯಾನ್ಯುವಲ್ ಈಗ ತೆಗೆದಿದ್ದಾರೆ ಫೋರ್ಡ್ ಎಂಡೆವರ್ BS6 ವೇರಿಯಂಟ್ನಲ್ಲಿ. 3 ಕಲರ್ ಆಪ್ಷನ್ಸಲ್ಲಿ ಬರುತ್ತೆ ಫೋರ್ಡ್ ಎಂಡೆವರ್: ಅಬ್ಸಲ್ಯೂಟ್ ಬ್ಲ್ಯಾಕ್, ಡಿಫ್ಯೂಸ್ ಸಿಲ್ವರ್ ಮತ್ತು ಇನ್ನೊಂದು ವೈಟ್. ಮತ್ತು ಸೇಫ್ಟಿಯನ್ನು ನೋಡಿದ್ರೆ 7 ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ. ABS and EBD, ಆ್ಯಂಟಿ ಥೆಫ್ಟ್ ಅಲಾರ್ಮ್, ಡೋರ್ ಅಜರ್ ವಾರ್ನಿಂಗ್, ಸೈಡ್ ಆ್ಯಂಡ್ ಫ್ರಂಟ್ ಇಂಪ್ಯಾಕ್ಟ್ ಬೀನ್ಸ್, ಟ್ರಾಕ್ಷನ್ ಕಂಟ್ರೋಲ್, ಹಿಲ್ ಅಸಿಸ್ಟ್, ಕ್ರ್ಯಾಶ್ ಸೆನ್ಸರ್ ಮತ್ತು ಇಂಜಿನ್ ಚೆಕ್ ವಾರ್ನಿಂಗ್, ಜೊತೆಗೆ ಟೈರ್ ಪ್ರೆಷರ್ ಮಾನಿಟರ್ ಕೂಡ ಬರುತ್ತೆ ಫೋರ್ಡ್ ಎಂಡೆವರ್ನಲ್ಲಿ. ಬನ್ನಿ ಈಗ ಗಾಡಿ ನೋಡೋಣ ಏನಿದೆ ಅಂತ. ಇಲ್ಲಿ ನೋಡ್ಬೋದು ಫೋರ್ಡ್ನ ಲೋಗೋ ಮುಂದೆ, ಮತ್ತು ಇಲ್ಲಿ ರೇಡಿಯೇಟರ್ ಗ್ರಿಲ್ ಎಕ್ಸ್ಪ್ಯಾಂಡ್ ಮಾಡಲಾಗಿದೆ, ಒಂದು ಬಲ್ಕಿ ಥರ ಲುಕ್ ಕೊಡುತ್ತೆ, ನೀವು ನೋಡ್ಬೋದು. ಈ ಫಾರ್ಚುನರ್ ಮತ್ತು ಎಂಡೆವರ್ ಈ ಥರ SUV ಎಲ್ಲ ತುಂಬ ಬಲ್ಕಿ ಅಂತಲೇ ಮುಂಚೆ ಸ್ಟೇಟ್ಮೆಂಟ್ ಅದಕ್ಕೆ. ಇಲ್ಲಿ ನೋಡ್ಬೋದು ಪ್ರೊಜೆಕ್ಟ್ ಹೆಡ್ ಲ್ಯಾಂಪ್ಸ್, DRL ಇದೆ. ಇಲ್ಲಿ ಪ್ರೊಜೆಕ್ಟ್ ಹೆಡ್ ಲ್ಯಾಂಪ್ಸ್ ಮೇಲೆ ಇದು ಕೋಟಿಂಗ್ ಇದೆ, ಆದ್ದರಿಂದ ನೋಡ್ಬೋದು. ಇಲ್ಲಿ ನೋಡಿ, ಈಗ ಪ್ರೊಜೆಕ್ಟ್ ಹೆಡ್ ಲ್ಯಾಂಪ್ಸ್ ಕಾಣ್ತಿದೆ. ಈಗ ಬಟನ್ ಪ್ರೆಸ್ ಮಾಡೋದ್ರೆ ಇಲ್ಲಿ DRL ಆ್ಯಕ್ಟಿವೇಟ್ ಆಯಿತು. ಮತ್ತು ಕೆಳಗೆ ಕೂಡ ಫಾಗ್ ಲ್ಯಾಂಪ್ ಇದೆ, ಇದು ರೆಗ್ಯುಲರ್ ಹ್ಯಾಲೋಜನ್ ಫಾಗ್ ಲ್ಯಾಂಪ್ ಇದು. ಫ್ರಂಟ್ ಲುಕ್ ನೋಡಿ ಇಲ್ಲಿ. ಮತ್ತು ಈ ಸೈಡಲ್ಲಿ ನೋಡ್ತಾ ಇದ್ದೀರಾ 18 ಇಂಚಸ್ನ ಡೈಮೆಂಟಲ್ ಅಲೋ ವೀಲ್ ಇದು. ಮೆಕ್ಫರನ್ ಸ್ಟ್ರಟ್ ಸಸ್ಪೆನ್ಷನ್ ಫ್ರಂಟಲ್ಲಿ, ಮತ್ತು ಬ್ಯಾಕಲ್ಲಿ ನೋಡೋದ್ರೆ ಟಾರ್ಜನ್ ಬೀಮ್ ಸಿಗುತ್ತೆ ಸಸ್ಪೆನ್ಷನಿಗೆ. ಹಾಗೆ ಈ ಬಲ್ಕಿ SUVನ ಡೈಮೆನ್ಷನ್ ಬಗ್ಗೆ ನೋಡೋದ್ರೆ 4.9 ಮೀಟರ್ನ ಟೋಟಲ್ ಲೆಂತ್ ಇದೆ, ಅಂದರೆ ಆಲ್ಮೋಸ್ಟ್ 5 ಮೀಟರ್ಸ್ ಲೆಂತ್ ಇದೆ, 1.5 ಮೀಟರ್ಸ್ ಹೈಟ್ ಇದೆ, ಮತ್ತು 2400 ಕಿಲೋಗ್ರಾಮ್ಸಷ್ಟು ಕರ್ಬ್ ವೆಯ್ಟ್. ಇಲ್ಲಿ ಎಂಡೆವರ್ನ ಪ್ಲೇಟಿಂಗ್ ಜೊತೆಗೆ ಒಂದು ಬ್ಯಾಜಿಂಗ್ ಇದೆ. ವಾರ್ವಿಯಮ್ ಇದರಲ್ಲೂ ಕೂಡ ಒಂದು ಸಿಲ್ವರ್ ಪ್ಲೇಟಿಂಗ್ ಹಾಕ್ಸಿದ್ದಾರೆ, ಒಂದು ಪ್ರೀಮಿಯಂ ಥರ ಲುಕ್ ಕೊಡುತ್ತೆ, ಹೈ ಎಂಡ್ ಕಾರ್ಸ್ ಥರ. ಮತ್ತು ಇದು ವಾರ್ವಿಯಮ್. ಸೈಡ್ ಪ್ರೊಫೈಲ್ ನೋಡಿ, ಇಲ್ಲಿ ಫೂಟ್ರೆಸ್ಟ್ ಇದೆ. ಗಾಡಿ ಇಷ್ಟು ಬಲ್ಕಿ ಇದೆ, ಇದಕ್ಕೆ ಫೂಟ್ರೆಸ್ಟ್ ಬೇಕೇ ಬೇಕು, ನೆಸೆಸಿಟಿ ಇದು. ಮತ್ತು ಇಲ್ಲಿ ಡೋರ್ ವೈಸರ್ಸ್ ಕೂಡ ಹಾಕ್ಸಿದ್ದಾರೆ, ಇದು ಆಕ್ಸೆಸರಿ, ಸ್ಟ್ಯಾಂಡರ್ಡಾಗಿ ಬರೋದಿಲ್ಲ. ಹಾಗೆ ಇದು ಇನ್ನೊಮ್ಮೆ ಸೈಡ್ ಪ್ರೊಫೈಲ್, ತುಂಬ ಲೆಂತ್ ಇದೆ, ತುಂಬ ಬಲ್ಕಿ ಕಾರ್. ರಿಯರ್ ವ್ಯೂ ಇಲ್ಲಿ ನೋಡ್ಬೋದು, ಇಲ್ಲಿ ಕೂಡ ಫಿಕ್ಸ್ ಸ್ಕಿಲ್ ಪ್ಲೇಟ್ಸ್ ಇದೆ. ಬೂಟ್ ಬಗ್ಗೆ ಬೇರೆ ಕಾರ್ ಬಗ್ಗೆ ಹೋಗಿ ನೋಡೋಣ. ಇಲ್ಲಿ ಓಪನ್ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ಇನ್ನೊಂದು ಫೋರ್ಡ್ ಎಂಡೆವರ್, ಇದು 4 ವೀಲ್ ಡ್ರೈವ್, ಇದು ಟಾಪ್ ಎಂಡ್ ವೇರಿಯಂಟ್ ಆಟೋಮೆಟಿಕಲ್ಲಿ. ಇದು ಕೂಡ BS6 ಇದು. ಸಿಲ್ವರ್ ಕಲರ್ ನೋಡ್ಬೋದು ನೀವು, ಈ ಥರ ಬರುತ್ತೆ, ಅದು ಬ್ಲ್ಯಾಕ್. ಇಲ್ಲಿ ನೋಡ್ತಾ ಇದ್ದೀರಿ, ಇದು ಡಿಫ್ಯೂಸ್ ಬ್ಲ್ಯಾಕ್ ಮತ್ತು ಇದು ಸಿಲ್ವರ್. ಇದರಲ್ಲಿ ಇನ್ನೊಂದು ವೈಟ್ ಕಲರ್ ಕೂಡ ಆಪ್ಷನ್ ಇದೆ. ಬನ್ನಿ ಈಗ ಬೂಟ್ ಓಪನ್ ಮಾಡಿ ನೋಡೋಣ. ಬೂಟ್ ಲಿಡ್ ಇಲ್ಲಿ ಕೆಳಗೆ ಬರುತ್ತೆ. ರೈಟ್, ಇಲ್ಲಿ ಎಲೆಕ್ಟ್ರಿಕಲಿ ಆಪರೇಟೆಡ್ ಬೂಟ್ ಇದು. ಇಲ್ಲಿ ನೋಡ್ಬೋದು 450 ಲೀಟರ್ಸ್ ಬೂಟ್ ಸ್ಪೇಸ್. ತುಂಬ ಕಡಿಮೆ ಕಾಣುತ್ತೆ, ಆದರೆ 450 ಲೀಟರ್ಸ್ ಇದೆ ಇದು. ಮತ್ತು ಇಲ್ಲೊಂದು 12V ಸಾಕೆಟ್ ಕೂಡ ನೋಡ್ಬೋದು. ಕೆಳಗೆ ಏರ್ ವೆಂಟ್, ಮತ್ತು ಇಲ್ಲಿ ಸೀಟ್ ಫೋಲ್ಡಿಂಗ್ನ ಬಟನ್. 50-50 ಡ್ಯುಯಲ್ ಸ್ಪೀಡ್ ಸೀಟ್ಸ್ ಬರುತ್ತೆ, ಇದು ಕೂಡ ಎಲೆಕ್ಟ್ರಿಕಲಿ ಆಪರೇಟೆಡ್. ಲೆಫ್ಟ್ ಮತ್ತು ರೈಟ್ ಸೈಡಿಗೆ 2 ಬಟನ್ ಬರುತ್ತೆ. ಇದೀಗ ನೋಡ್ಬೋದು ನೀವು 1050 ಲೀಟರ್ಸ್ ಅಷ್ಟು ಬೂಟ್ ಸ್ಪೇಸ್, 2 ಸೀಟ್ ಎಕ್ಸ್ಟೆಂಡ್ ಆದಾಗ. ಇದೇ ಬಟನ್ 2 ಸಲ ಪ್ರೆಸ್ ಮಾಡಿದ ತಕ್ಷಣ ವಾಪಸ್ ರಿಕ್ಲೈನ್ ಆಗುತ್ತೆ ಸೀಟ್. ನೋಡಿ ಇಲ್ಲಿ ತುಂಬ ಒಳ್ಳೆ ಫೀಚರ್. ಬನ್ನಿ ಇಲ್ಲಿ ಕೆಳಗೆ ಏನಿದೆ ನೋಡೋಣ. ಇಲ್ಲಿ ನೋಡ್ತಾ ಇದ್ದೀರಾ ಸ್ವಲ್ಪ ಟೂಲ್ ಕಿಟ್ನ ಸೆಕ್ಷನ್ ಅಷ್ಟೇ, ಸ್ಪೇರ್ ವೀಲ್ ಇದರಲ್ಲಿ ಇಲ್ಲ, ಕೆಳಗೆ ಅಷ್ಟೇ ಅದು. ಮತ್ತು ಇಲ್ಲಿ ಎಲೆಕ್ಟ್ರಿಕಲ್ಲಿ ಆಪರೇಟೆಡ್ ಟೇಲ್ ಗೇಟ್, ಕ್ಲೋಸ್ ಆಗಿ ಸ್ವಲ್ಪ ಟೈಮ್ ತೊಗೊಳತ್ತಿದ್ದು. ಬನ್ನಿ ಈಗ ಆ ಕಾರ್ ಬಗ್ಗೆ ನೋಡೋಣ. ರಿಯರ್ ಡೋರ್ ಓಪನ್ ಮಾಡಿ ನೋಡೋಣ. ಇಲ್ಲಿ ನೋಡಿ, ಬೇಜ್ ಮತ್ತು ಬ್ಲ್ಯಾಕ್ ಅಪೋಲ್ಸ್ಟ್ರಿಯಲ್ಲಿ ಬರುತ್ತೆ, ಕಂಪ್ಲೀಟ್ ಬೇಜ್. ಒಂದು 10% ಬ್ಲ್ಯಾಕ್ ಇಂದ ಸ್ವಲ್ಪ ಆಕ್ಸೆಂಟ್ ಇರ್ಬೋದು ಅಷ್ಟೇ. ಇಲ್ಲಿ ಡೋರ್ ಬಿನ್ನ ಸೆಕ್ಷನ್ ಇದೆ, ಬಾಟಲ್ ಹೋಲ್ಡರ್ ಕೂಡ, ಸ್ಪೀಕರ್. ಮತ್ತು ಇಲ್ಲಿ ಗ್ಲಾಸಿ ಫಿನಿಷಲ್ಲಿ ಬ್ಲ್ಯಾಕ್ ಆಕ್ಸೆಂಟ್ ನೋಡ್ಬೋದು ನೀವು. ಮತ್ತು ಇಲ್ಲಿ ಡೋರ್ ಹ್ಯಾಂಡಲ್, ಡೋರ್ ಲಾಕ್ ಮತ್ತು ಅನ್ಲಾಕಿನ್ ಬಟನ್. ಇಲ್ಲಿ ಸನ್ಶೇಡ್ಸ್ ಇದೆ, ಬರೀ ರಿಯರ್ ಸೀಟ್ಸಿಗೆ ಅಷ್ಟೇ ಇದು. ಫ್ರಂಟಲ್ಲಿ ಹಾಕ್ಸೋ ಹೋಗಿಲ್ಲ, ಇಂಡಿಯನ್ ಪ್ರೋಟೋಕಾಲ್ ಹಾಗೆ ಇದೆ. ಮತ್ತು ಇದು ಮಿಡಲ್ ಲೋ ಸೀಟ್ಸ್, ಕಂಪ್ಲೀಟ್ ಲೆದರ್ ಫಿನಿಷಲ್ಲಿ ಬರುತ್ತೆ. ಮತ್ತು ಇಲ್ಲಿ ಲಿವರ್ ಇದೆ, 3rd ರೋ ಆಕ್ಸೆಸಿಬಲ್ಗೆ. ಮತ್ತು ಇದು 3rd ರೋ ಸೀಟ್ ನೋಡ್ಬೋದು ನೀವಿಲ್ಲಿ.
ಮೇಲೆ 2 AC ವೆಂಟ್ ಕೊಟ್ಟಿದ್ದಾರೆ, ಮಧ್ಯೆ ಒಂದು ರೀಡಿಂಗ್ ಲೈಟ್ ಕೂಡ ಇದೆ. ಬನ್ನಿ ಈಗ ಮಿಡ್ ರೋ ಅಲ್ಲೇ ಹೋಗಿ ನೋಡೋಣ ಕಾರಲ್ಲಿ ಏನೇನು ಫೀಚರ್ ಕೊಟ್ಟಿಯಾರಂತ. ಮಧ್ಯ ಲೆಗ್ ಸ್ಪೇಸ್ ನೋಡ್ಬೋದು, ತುಂಬ ಒಳ್ಳೆಯದೆ. ಮತ್ತು ಇಲ್ಲಿ ಮ್ಯಾಗ್ಝಿನ್ ಹೋಲ್ಡರ್, ಇಲ್ಲಿ ನೋಡ್ತಾ ಇದ್ದಾರೆ AC ಕಂಟ್ರೋಲ್ಸ್, ಬ್ಲೋವರ್ ಸೆಲೆಕ್ಷನ್, ಹೀಟಿಂಗ್ ಮತ್ತು ಕೂಲಿಂಗ್ ಫಂಕ್ಷನ್. ಇಲ್ಲಿ ನೋಡ್ತಾ ಇದ್ದಾರೆ ಹೀಟಿಂಗ್ ನಾಬ್, ಮತ್ತು ಇಲ್ಲಿ ಒಂದು 12V ಸಾಕೆಟ್ ಕೂಡ ಕೊಟ್ಟಿದ್ದಾರೆ ಹಿಂದೆ. ಇಲ್ಲಿ ಆಮ್ರೆಸ್ಟ್ ಕೂಡ ಬರುತ್ತೆ ಮಿಡಲ್ ರೋ ಸೀಟಲ್ಲಿ ಮಧ್ಯದ ಪ್ಯಾಸೆಂಜರಿಗೆ. ಮತ್ತು ಇಲ್ಲಿ AC ವೆಂಟ್, ಇಲ್ಲಿ ಒಂದು ರೀಡಿಂಗ್ ಲೈಟ್ ಕೂಡ ಇದೆ. ಹೆಡ್ಲೈನರ್ ಕೂಡ ಬ್ಲ್ಯಾಕ್ ಫಿನಿಷ್ನಲ್ಲೇ ಫುಲ್. ಮತ್ತು ಇದು ನೋಡ್ತಾ ಇದ್ದಾರೆ ಎಂಡೆವರ್ನ ಡ್ಯಾಶ್ ಬೋರ್ಡ್ ಲುಕ್. ಏನೇನು ಫೀಚರ್ ಆಫರ್ ಮಾಡ್ಯಾರೋ ಅಂತ ಮುಂದೋಗಿ ನೋಡೋಣ. ಇದು ಆಫ್ ಮಾಡ್ಕೊಳ್ಳೋಣ. ಆಲ್ ರೈಟ್, ಇದು ಡ್ರೈವರ್ ಸೈಡ್ನ ಡೋರ್. ಇಲ್ಲಿ ಕೂಡ ಡೋರ್ ಹ್ಯಾಂಡಲ್ ಕ್ರೋಮ್ ಫಿನಿಷ್ನಲ್ಲಿ, ಮತ್ತು ಇಲ್ಲಿ ಗ್ಲಾಸಿ ಫಿನಿಷ್ನಲ್ಲಿ ಡೋರ್ ನಾಬ್ ಬರುತ್ತೆ. ಇಲ್ಲಿ ಪವರ್ ವಿಂಡೋ ಕಂಟ್ರೋಲ್ಸ್, ವಾರ್ VM ಇಂದು ಕೂಡ. ಮತ್ತು ಇಲ್ಲಿ ಡೋರ್ ಬಿನ್ನ ಸೆಕ್ಷನ್. ಇದು ನೋಡ್ತಾ ಇದ್ದಾರೆ ಡ್ಯಾಶ್ ಬೋರ್ಡ್ ಲುಕ್. ಇಲ್ಲಿ ಒಂದು ಹ್ಯಾಂಡಲ್ ಬರುತ್ತೆ, ಮತ್ತು ಇಲ್ಲಿ 8 ಅಡ್ಜಸ್ಟೇಬಲ್ ಪವರ್ ಸೀಟ್ಸ್ ಕಂಟ್ರೋಲ್ಸ್, ಲೆದರ್ ಆಪ್ ಸ್ಟೀರಿಂಗ್ ವೀಲ್ ನೋಡ್ಬೋದು ಎಂಡೆವರ್ನಿಂದು. ಫಾರ್ಡ್ ಅಂತ ಲೋಗೋ ಇದೆ ಮಧ್ಯ. ಬನ್ನಿ ಡೋರ್ ಕ್ಲೋಸ್ ಮಾಡ್ಕೊಳ್ಳೋಣ. ಲೆದರ್ ಆಪ್ ಸ್ಟೀರಿಂಗ್ ವೀಲ್ ನೀವು ನೋಡ್ಬೋದು. ಇಲ್ಲಿ ತುಂಬ ಬಟನ್ಸ್ ಇದೆ. ಇದು ವಾಲ್ಯೂಮ್ ಸೆಲೆಕ್ಷನ್ಸ್, ಬ್ಲೂಟೂತ್ ಆನ್ ಆ್ಯಂಡ್ ಆಫ್ನ ಬಟನ್, ಹಾರ್ನ್, ಮತ್ತು ಈ ಸೈಡಿನ ಕಂಟ್ರೋಲ್ಸ್ ಇದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರಿಗಷ್ಟೇ, ಕ್ರೂಸ್ ಕಂಟ್ರೋಲ್. ಮತ್ತು ಇಲ್ಲಿ ಹೆಡ್ಲೈಟ್ಸ್ನ ಕಂಟ್ರೋಲ್ಸ್, ವೈಪರ್ ಕಂಟ್ರೋಲ್. ಇಲ್ಲಿ ನೋಡ್ತಾ ಇದ್ದಾರೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, ಡ್ಯೂಲ್ ಸ್ಕ್ರೀನ್ ಬರುತ್ತೆ ಇದಕ್ಕೆ ಲೆಫ್ಟಲ್ಲಿ ಮತ್ತು ರೈಟ್ ಸೈಡಲ್ಲಿ ನೋಡ್ಬೋದು ನೀವಿಲ್ಲಿ. ಇಲ್ಲಿ ಗೇಜ್ ಸೆಲೆಕ್ಷನ್ಸ್, ಪಾರ್ಕಿಂಗ್, ರಿವರ್ಸ್, ನ್ಯೂಟ್ರಲ್, ಡ್ರೈವ್ ಮತ್ತು ಸ್ಪೋರ್ಟ್ ಮೋಡ್. ಮತ್ತು ಈ ಸೈಡಿನ ಬಟನ್ ಈ ಸೈಡ್ನ ಸ್ಕ್ರೀನಿಗೆ ಇಲ್ಲಿ ನೋಡ್ಬೋದು ಎಂಟರ್ಟೈನ್ಮೆಂಟ್, ಫೋನ್, ನೇವಿಗೇಷನ್ ಥರ ಇನ್ನೂ ಬಟನ್ಸ್. ಮೋಡ್ ಸೆಲೆಕ್ಷನ್ಸಿಗೆ ಫೋನ್, ಮತ್ತು ಈ ಸೈಡಿನ ಬಟನ್ ಈ ಸೈಡ್ನ ಸ್ಕ್ರೀನ್. ಡಿಸ್ಪ್ಲೇ ಮೋಡ್, ಟ್ರಿಪ್ ಕಂಪ್ಯೂಟರ್, ಫ್ಯೂಯಲ್ ಎಕಾನಮಿ, ಡ್ರೈವರ್ ಅಸಿಸ್ಟ್, ಸೆಟ್ಟಿಂಗ್ಸ್ ಕೂಡ ಬರುತ್ತೆ ಇದರಲ್ಲಿ. ಫ್ಯೂಯಲ್ ಎಕಾನಮಿ ನೋಡ್ಬೋದು ಈಗ 6.4 ತೋರಿಸ್ತಾ ಇದೆ. ಮತ್ತು ಇನ್ನು ಸೆಲೆಕ್ಷನ್ಸ್, ಬ್ಯಾಕ್, ಲೆಫ್ಟ್, ರೈಟಲ್ಲಿ ಹೋಗಲಿಕ್ಕೆಲ್ಲ ತುಂಬ ಬಟನ್ಸ್ ಇದೆ. ಸೆಟ್ಟಿಂಗ್ಸಲ್ಲಿ ನೋಡೋಣ, ವೆಹಿಕಲ್ ಸೆಟ್ಟಿಂಗ್ಸ್, ಕೀ ಸೆಟ್ಟಿಂಗ್ಸ್ ಮತ್ತು ಡಿಸ್ಪ್ಲೇ ಸೆಟಪ್ ಕೂಡ. ಮತ್ತು ಇಲ್ಲಿ ಹೆಡ್ಲೈಟ್ನ ಕಂಟ್ರೋಲ್ಸ್ ಇದೆ, ಹೆಡ್ಲೈಟ್ ಇಂಟೆನ್ಸಿಟಿಗೆ. ಮತ್ತು ಇಲ್ಲಿ ಬೂಟ್ಲೆಟ್, AC ವೆಂಟ್, ವಾಲ್ಯೂಮ್ ಕಂಟ್ರೋಲ್ ಇಲ್ಲೇ ಇದೆ. ಕ್ಲೋಸ್ ಮಾಡ್ಕೊಳ್ಳೋಣ ಇದನ್ನು. ಹಾಗೆ ಇದು ನೋಡ್ತಾ ಇರೋ ಸೆಂಟರ್ ಕಾನ್ಸೋಲ್ ಲುಕ್ ಎಂಡೆವರ್ನದು. ಇಲ್ಲಿ ಮೇಲೆ 2 AC ವೆಂಟ್ ಇದೆ. ಮತ್ತು ಇಲ್ಲಿ ನೋಡ್ಬೋದು ಸ್ಟಿಚಿಂಗ್, ಒಂದು ಒಳ್ಳೆ ಲಕ್ಸುರಿ ಕಾರ್ ಥರ ಫೀಲ್ ಕೊಡುತ್ತೆ ಇದು ಸ್ಟಿಚಿಂಗ್. ಸ್ಟೇರಿಂಗಲ್ಲೂ ಇದೆ ಇದು, ಇಲ್ಲಿ ನೋಡ್ಬೋದು. ಮತ್ತು ಇದು ಡ್ಯಾಶ್ ಬೋರ್ಡ್ ಲುಕ್. ಇಲ್ಲಿ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ನೋಡ್ಬೋದು. ಟೋಟಲ್ 8 ಇಂಚಸ್ನ ಸ್ಕ್ರೀನ್ ಬರುತ್ತೆ ಇದಕ್ಕೆ. ಸೆಟ್ಟಿಂಗ್ಸ್, ನೇವಿಗೇಷನ್, ಆಡಿಯೋ, ಮೀಡಿಯಾ, ಕ್ಲೈಮೇಟ್, ಇನ್ನು ಅಪ್ಲಿಕೇಶನ್ಸ್ನ ಬಟನ್ ಇದೆ. ಫೀಡ್ಬ್ಯಾಕ್ ನೋಡ್ಬೋದು, ತುಂಬ ಒಳ್ಳೆಯದೆ, ಇಂಪ್ರೂವ್ ಮಾಡಿದ್ದಾರೆ ಲಾಸ್ಟ್ ಟೈಮ್ಗಿಂತ. ಎಂಬಿಯಂಟ್ ಲೈಟ್ ಇದು ಆ್ಯಕ್ಚುಲಿ ನಮ್ಮ ಕಾಲ್ ಎಲ್ಲಿ ಕೆಳಗಿಡ್ತೀವೋ ಅಲ್ಲೇ ಬರೋದು, ಅಕ್ರಾಸ್ ದ ಕ್ಯಾಬಿನ್ ಇಲ್ಲ ಎಂಬಿಯಂಟ್ ಲೈಟಿಂಗ್. ಇಲ್ಲಿ ಕೆಳಗಡೆ ಸ್ಟ್ರಿಪ್ ಕಾಣ್ಬೋದು, ರಾತ್ರಿ ವಿಸಿಬಲ್ ಆಗುತ್ತೆ ಇದು. ಪ್ಯಾಸೆಂಜರ್ ಮತ್ತು ಡ್ರೈವರ್ ಸೈಡ್ ಎರಡೂ ಕಡೆ ಬರುತ್ತೆ. ನೇವಿಗೇಷನ್ ನೋಡೋಣ, ಕರೆಂಟ್ ನೇವಿಗೇಷನ್, ಟ್ರಿಪ್ ಕೌಂಟ್, ಲಾಸ್ಟ್ ಸೆಲೆಕ್ಟೆಡ್ ನೇವಿಗೇಷನ್ ರೂಟ್ ಕೂಡ ತೋರಿಸುತ್ತೆ ಇದರಲ್ಲಿ. ರಿಫ್ರೆಶ್ ಬಟನ್, ಮತ್ತು ಇಲ್ಲಿ 3D ಮತ್ತು 2D ಸೆಲೆಕ್ಷನ್ ಕೂಡ ಇದೆ. ಝೂಮ್ ಔಟ್ ಮತ್ತು ಝೂಮ್ ಇನ್ ಕೂಡ ಬಟನ್ ಇಲ್ಲಿ ನೋಡ್ಬೋದು. ಝೂಮ್ ಇನ್, ಕೆಳಗಡೆ ಝೂಮ್ ಔಟ್, ಬ್ಯಾಕ್. ಇದು ಮೆನು ಸ್ಕ್ರೀನ್, ಆಡಿಯೋ ಸೆಲೆಕ್ಷನ್, ಕಂಪಸ್,
ಮತ್ತು ಇಲ್ಲಿ ನೋಡ್ತೀರಾ ಕ್ಲೈಮೇಟ್ ಕಂಟ್ರೋಲ್ ಝೋನ್ನ ಪ್ರತಿಯೊಂದು ಫೀಚರ್ ಇದರಲ್ಲೇ ಇದೆ. ಇಲ್ಲಿ ನಿಮಗೆ ಏರ್ ಫ್ಲೋ ಆಗಬೇಕು, ಬ್ಲೋವರ್ ಸ್ಪೀಡ್ ಆಟೋಮೆಟಿಕ್ ಆಗಿ ಇಡಬೇಕಾ ಅಥವಾ ಕೋಲ್ಡ್ ಇರಬೇಕಾ, ಚಿಲ್ಡ್, ಅಥವಾ ಇಲ್ಲಿ ನೋಡ್ಬೋದು ಬ್ಲೋವರ್ ಸ್ಪೀಡ್, ಚಿಲ್ಡ್ ಅಥವಾ ಹೀಟಿಂಗ್ ಕೂಡ ಕಂಟ್ರೋಲ್ಸ್ ಇದರಲ್ಲೇ ಮಾಡ್ಬೋದು ನೀವು. ಏರ್ ಫ್ಲೋ ಇಲ್ಲಿ ಸೆಲೆಕ್ಷನ್ ಮಾಡ್ತಾ ಇದ್ದೀನಿ ನೋಡಿ. ಎ ಸಿ ಆನ್ ಆ್ಯಂಡ್ ಆಫ್ನ ಬಟನ್ ಇದು. ಆಲ್ರೆಡಿ ಇಲ್ಲಿ ಹ್ಯಾಜಾರ್ಡ್ ಲೈಟ್, ಇಲ್ಲಿ ವಾಲ್ಯೂಮ್ ರಾಕರ್, ಮತ್ತು ಇಲ್ಲಿ USB ಸಾಕೆಟ್ ಇದೆ. ಲೆಫ್ಟ್ ಸೈಡಿಗೆ 12V ಸಾಕೆಟ್ ಇದೆ. ಮತ್ತು ಕೆಳಗೆ ಕೂಡ ಒಂದು USB ಚಾರ್ಜಿಂಗ್ ಸಾಕೆಟ್. ಇಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಆಫ್ನ ಬಟನ್ ಮತ್ತು ಪಾರ್ಕಿಂಗ್ ಅಸಿಸ್ಟ್. ಇಲ್ಲಿ ಒಂದು ಸಣ್ಣ ಕಪ್ ಹೋಲ್ಡರ್. ಹಾಗೆ ಇಲ್ಲಿ ನೋಡ್ತಾ ಇದ್ದಾರೆ 10 ಸ್ಪೀಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಮ್ಯಾನ್ಯುವಲ್ ಇಲ್ಲ ಈ ಸಲದ ಫೋರ್ಡ್ ಎಂಡೆವರ್ನಲ್ಲಿ. ಇಲ್ಲಿ 2 ಕಪ್ ಹೋಲ್ಡರ್ ಇದೆ ಮತ್ತು ಇಲ್ಲಿ ಹ್ಯಾಂಡ್ ಲಿವರ್, ಮತ್ತು ಇಲ್ಲಿ ಸೆಂಟ್ರಲ್ ಆಮ್ರೆಸ್ಟ್ನ ಕೆಳಗೆ ಕೂಡ ಒಂದು ಕಂಪಾರ್ಟ್ಮೆಂಟ್. ಇದು ಪ್ರೆಸ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಮೇಲೆ ಒಂದು ಸಣ್ಣ ಟ್ರೇ ಕೂಡ ಕೊಟ್ಟಿದ್ದಾರೆ. ಡೀಪ್ ಇದೆ ಇದು. ಮತ್ತು ಇಲ್ಲಿ ಲೆದರ್ ಸೀಟ್ಸ್, ಇಲ್ಲಿ ಕೂಡ ಗ್ಲಾಸಿ ಫಿನಿಶ್. ಗ್ಲೋಬಾಕ್ಸ್ ನೋಡೋಣ ಈಗ. ಗ್ಲೋಬಾಕ್ಸ್ ತುಂಬ ದೊಡ್ಡನೇ ಇದೆ, ಸಣ್ಣ ಡಾಕ್ಯುಮೆಂಟ್ಸ್ ಎಲ್ಲ ಇಡ್ಬೋದು. ಮತ್ತು ಚಿಲ್ಡ್ ಗ್ಲೋಬಾಕ್ಸ್ ಅಲ್ಲ ಇದು. ಮತ್ತು ಇಲ್ಲಿ ಆಟೋ ಸೆನ್ಸಿಂಗ್ ರಿಯರ್ ವ್ಯೂ ಮಿರರ್, ಇಂಡಿವಿಜುವಲ್ ರೀಡಿಂಗ್ ಲೈಟ್, ಈ ಬಟನ್ 2 ಲೈಟ್ ಅಂದರೆ ಕ್ಯಾಬಿನ್ ಲೈಟಿಗೆ. ಹಿಂದೆ ಕೂಡ ಆನ್ ಆಗುತ್ತೆ ಈ ಬಟನ್. ಸನ್ಗ್ಲಾಸ್ ಹೋಲ್ಡರ್. ಬನ್ನಿ ನೋಡೋಣ ಈಗ ಇಂಡಿಯನ್ಸ್ನ ಬೆಸ್ಟ್ ಫೀಚರ್ ಸನ್ ರೂಫ್. ಫಾರ್ಚುನರ್ ಕೂಡ ಕೊಡೋದಿಲ್ಲ ಸನ್ ರೂಫ್. ಈಗ ಬಂದಿರೋ ಹೊಸ ಮಾಡೆಲ್ 2021 ಮಾಡೆಲಲ್ಲಿ ಕೂಡ ಫಾರ್ಚುನರಲ್ಲಿ ಸನ್ ರೂಫ್ ಇಲ್ಲ, ಎಂಡೆವರ್ ಮಾತ್ರ ಆಫರ್ ಮಾಡೋದು. ಇಲ್ಲಿ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನಾವು ಪ್ರೆಸ್ ಮಾಡಿದ ತಕ್ಷಣ ಕ್ಲೋಸ್ ಆಗುತ್ತೆ ನೋಡಿ. ಈಗ ಕ್ಲೋಸ್ ಆಯಿತು. ಇದು ಬಟನ್ನಿಂದ ಹಿಂದೆ ಕೂಡ ಹೋಗುತ್ತೆ ಸನ್ ರೂಫ್ನ ಮೂಮೆಂಟ್. ಆಲ್ರೈಟ್. ಮತ್ತು ಇಲ್ಲಿ ನೋಡ್ತಾ ಇರೋ ಡ್ರೈವರ್ ಸೈಡ್ ಕಡೆ ವ್ಯಾನಿಟಿ ಮಿರರ್ ಇದೆ ಲೈಟ್ ಜೊತೆಗೆ. ಪ್ಯಾಸೆಂಜರ್ ಸೈಡ್ ಕೂಡ ವ್ಯಾನಿಟಿ ಮಿರರ್ ಬರುತ್ತೆ ಲೈಟ್ ಅದರಲ್ಲೂ ಕೂಡ. ಮತ್ತು ಇದ್ರ ಡ್ರೈವರ್ ವ್ಯೂ ಪಾಯಿಂಟಿಂದ ಹೀಗೆ ಕಾಣುತ್ತೆ ಮುಂದೆ ಲುಕ್. ಬನ್ನಿ ಈಗ ಎಂಜಿನ್ ಓಪನ್ ಮಾಡಿ ನೋಡೋಣ ಏನೇನು ಫೀಚರ್ ಇದೆ ಅಂತ. ಎಂಜಿನ್ ಸ್ಪೆಕ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇಲ್ಲಿ ನೋಡ್ತಾ ಇದ್ದಾರೆ ಫೋರ್ಡ್ ಎಂಡೆವರ್ನ 1996 cc ಅಂದರೆ 2000 cc 4 ಸಿಲಿಂಡರ್ BS6 ಎಂಜಿನ್. ಇದು ಇಕೋ ಬ್ಲೂ ಡೀಸೆಲ್ ಎಂಜಿನ್. ಪೆಟ್ರೋಲ್ ಎಂಜಿನ್ ಫಾರ್ಚುನರ್ ಒಂದೇ ಆಫರ್ ಮಾಡೋದು. ಈ ಡೀಸೆಲ್ ಎಂಜಿನ್ ಪ್ರೊಡ್ಯೂಸ್ ಮಾಡೋದು 168 ಹಾರ್ಸ್ ಪವರ್ ಮತ್ತು 420 ನ್ಯೂಟನ್ ಮೀಟರ್ಸಷ್ಟು ಟಾರ್ಕ್, 420. ಮತ್ತು ಟೋಟಲ್ ಆಗಿ 80 ಲೀಟರ್ನ ಫ್ಯೂಲ್ ಟ್ಯಾಂಕ್ ಬರುತ್ತೆ. 2 ವೀಲ್ ಡ್ರೈವ್ ಆ್ಯಾವ್ರೇಜ್ ಕೊಡುತ್ತೆ 14 ಮತ್ತು 4 ವೀಲ್ ಡ್ರೈವ್ 12ರಿಂದ 12.5 ಅಷ್ಟೇ, ಜಾಸ್ತಿ ಇಲ್ಲ. ಹಾಗೆ ಇದಾಯಿತು ಫೋರ್ಡ್ ಎಂಡೆವರ್ನ ರಿವ್ಯೂ. ಫಾರ್ಚುನರ್ ಮತ್ತು ಮಹೀಂದ್ರ ಆಲ್ಟುರಾಸ್ನ ಒಂದು ಟಫ್ ರೈವಲ್. ಎಂಡೆವರ್ ಒಂದು ಹೈ ಮತ್ತು ಬಲ್ಕಿ ಕಾರ್ ಫಾರ್ಚುನರಿಗೆ ಕಂಪೇರ್ ಮಾಡಿದ್ರು ಕೂಡ, ಯಾಕಂದರೆ ಇದು ಲುಕ್ ಸ್ವಲ್ಪ ರೌಂಡ್ ಶೇಪಲ್ಲಿದೆ, ಒಂದು ಬಲ್ಕಿ ಥರ ನೇಚರ್ ಕೊಡುತ್ತೆ ಇದು. ಹೇಗನ್ಸು ನಿಮಗೆ ರಿವ್ಯೂ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವರಿಗೆ. ಹಾಗೆ ಕಾರ್ ಕನ್ನಡಿಗ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಇನ್ನು ಮುಂತಾದ ವ್ಲಾಗ್ಸ್ಗಳಿಗೆ ಇದೇ ಥರದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಡ್ರೈವ್ ಸೇಫ್.